ಸರ್, ನನ್ನ ಹೆಸರು ಶಂಕರ್ ರೆಡ್ಡಿ. ನಮ್ಮದು ಪ್ರಾಪರ್ ಶಂಕರಾಜಪುರ ಅಂತ ವಿಲೇಜ್ ಬರುತ್ತೆ. ಆದರೆ ನಾವು ಇರೋದು ಇಲ್ಲಿ ಗುಲ್ಬರ್ಗ. 18ನೇ ತಾರೀಕು ನಮ್ಮ ಮಿಸಸ್ಸಿಗೆ ನಾವು ಸನ್ರೈಸ್ ಹಾಸ್ಪಿಟಲ್ಲೇ ಡೆಂಗೂದಿಂದ ಅಡ್ಮಿಟ್ ಮಾಡಿದ್ದೀವಿ. ಅದಾದಮೇಲೆ ಅವ್ರ ಡೆತ್ತು 23ನೇ ತಾರೀಕು ಅಕ್ಟೋಬರ್ 2023 ಅವ್ರದ್ದು ಡೆತ್ ಆಗಿದೆ. ಶೋಲಾಪುರ ಯಶೋಧರ ಹಾಸ್ಪಿಟಲ್ ಡೆತ್ ಆಗಿದೆ. ಇವರು ಡೆತ್ ಆಗಿರೋದು ಡೆಂಗೂದಿಂದ. ಇವಾಗ ನಮ್ಮ ಮಾವವರು ಏನು ಮಾಡಿದ್ದಾರೆ ಅಂತಂದರೆ ಗುಲ್ಬರ್ಗ ಡಿಸ್ಟಿಕಲ್ಲಿ, ಯಾದಗಿರಿ ಡಿಸ್ಟಿಕಲ್ಲಿ, ರಾಯಚೂರು ಡಿಸ್ಟಿಕಲ್ಲಿ ಎಲ್ಲ ಕಡೆ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಬಗ್ಗೆ, ನಮ್ಮ ಫ್ಯಾಮ್ಲಿ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ, ನನ್ನ ಮಗಳದ್ದು ಡೆತ್ ಆಗಿರೋದು ಡೆಂಗೂ ಅಂದರೆ ವರದಕ್ಷಿಣೆ ಕಿರುಕುಳದಿಂದ ಡೆತ್ ಆಗಿದೆ. ಮತ್ತು ತೆಲಂಗಾಣ ಪೇಪರ್ಸಲ್ಲಿ ಏನು ಹಾಕಿದ್ದಾರೆ ಅಂತಂದರೆ, ನ್ಯೂಸ್ ಪೇಪರಲ್ಲಿ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡಿದ್ದಾರೆ ಅಂತ. ನಮ್ಮ ಹತ್ರ ಎಲ್ಲ ಹಾಸ್ಪಿಟಲ್ ದಾಖಲೆಗಳಿದೆ, ದಾಖಲೆ ಪತ್ರಗಳೆಲ್ಲ ಅದು. ಡೆತ್ ಸರ್ಟಿಫಿಕೇಟಲ್ಲಿ ಡೆಂಗು ಅಂತ ಕೊಟ್ಟಿದ್ದಾರೆ ಡಾಕ್ಟರ್ಸ್. 6 ದಿನ ಅವ್ರ ಮಗಳ ಜೊತೆನೇ ಇದ್ದಾರೆ. ಅವರು ಅಡ್ಮಿಟ್ ಮಾಡಿದ್ದು 18th ತಾರೀಕಿಗೆ ನೈಟ್ ಬಂದಿದ್ದಾರೆ. ಅವರು ಡೆತ್ ಆಗೋವರೆಗೂ ಅವ್ರ ಜೊತೆನೇ ಇದ್ದಾರೆ. ಸರ್ವ ಪ್ರಯತ್ನ ಮಾಡಿದ್ದೀವಿ. 2 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತೋರಿಸಿದ್ವಿ ನಾವು, ನಮ್ಮ ಮಿಸ್ಸಸ್ಸಿಗೆ ಉಳಿಸ್ಕೋಸ್ಕರ. ಆದರೆ ಇವಾಗ ಅವ್ರದ್ದು ಇಂಟೆನ್ಷನ್ ಮೇನ್ ಏನಂತಂತಂದರೆ, ಇದೆಲ್ಲ ಅವ್ರು ಡಿಮ್ಯಾಂಡ್ ಇಟ್ಟಿದ್ದಾರೆ ನಮಗೆ. ಏನು ಅಂತಂತಂದರೆ 10 ಎಕರೆ ಭೂಮಿ ಕೊಡಬೇಕು, ನನ್ನ ಮಗಳ ಕಸ್ಟಡಿ ಅವ್ರಿಗೆ ಕೊಡಬೇಕಂತ. ಅದಕ್ಕೋಸ್ಕರ ನಾನು ಒಪ್ಪಿಲ್ಲ. ನನ್ನ ಮಗಳ ಕಸ್ಟಡಿ ನಾ ಯಾಕೆ ಕೊಡ್ತೀನಿ? ಅದಕ್ಕೆ ನಾವು ಒಪ್ಪಲಾರ ಸಲಗೆ ಅವ್ರೇನು ಮಾಡಿದ್ದಾರೆ ಅಂದರೆ, ಈ ಥರ ನಮ್ಮ ಬಗ್ಗೆ ಫ್ಯಾಮ್ಲಿ ಬಗ್ಗೆ ಅಪಪ್ರಚಾರ ಮಾಡಿ ಬ್ಯಾನರ್ಗಳು ಹಾಕೋದು, ಪಾಂಪ್ಲೆಟ್ಸ್ ಹಂಚೋದು, ಅದಾದಮೇಲೆ ನ್ಯೂಸ್ ಪೇಪರ್ಗಳೆಲ್ಲ ಸುಳ್ಳು ಸುದ್ದಿ ಹಬ್ಸೋದು ನಮ್ಮ ಬಗ್ಗೆ, ನಮ್ಮ ಫ್ಯಾಮ್ಲಿ ಬಗ್ಗೆ. ಮತ್ತು ಇದು ಬಿಟ್ಟು ಮತ್ತೆ ಏನು ಮಾಡಿದ್ದಾರೆ ಅಂದರೆ, ತೆಲಂಗಾಣ ಕಡೆಯೂ ಸುಳ್ಳು ಸುದ್ದಿ ಹಬ್ಸಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಲ್ಲೇನೋ ತೆಲಂಗಾಣದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹಬ್ಸಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ ಅಂದರೆ, 3 ಡಿಸ್ಟಿಕಲ್ಲಿ ಸುಳ್ಳು ಸುದ್ದಿ ಏನಂದರೆ ವರದಕ್ಷಿಣೆ ಕಿರುಕುಳ ಅಂತ ತೀರ್ಕೊಂಡಿದ್ದಾರೆ ಅಂತಾರೆ. ಬಟ್ ಡೆತ್ ಆಗಿರೋದು, ನನ್ನ ಮಿಸ್ಸಸ್ಸಿನ ಡೆತ್ ಆಗಿರೋದು ಡೆಂಗೂದಿಂದ. ನನ್ನ ಹತ್ರ ಹಾಸ್ಪಿಟಲ್ ದಾಖಲೆ ಪತ್ರ ಇದೆ, ಅದರಲ್ಲಿ ಆಲ್ರೆಡಿ ಡೆಂಗು ಅಂತ ಕೊಟ್ಟಿದ್ದಾರೆ. ಇವಾಗ ನಾನು ಕಾನೂನು ಹೋರಾಟಕ್ಕೆ ಇಳಿದಿದ್ದೀನಿ ಆಲ್ರೆಡಿ. ಇವಾಗ ಅವ್ರ ಮೇಲೆ ಪ್ರೈವೇಟ್ ಕಂಪ್ಲೇಂಟ್ ಮಾಡಿದ್ದೀನಿ ನಾನು ಆಲ್ರೆಡಿ. ಇವಾಗ ಕೋರ್ಟಲ್ಲಿ, ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಅವ್ರು ಮಾಡಿದ ಮೇಲೆ 18/10/2024 ಕಂಪ್ಲೇಂಟ್ ಕೊಟ್ಟಿದ್ದೆ. ಇದೆಲ್ಲ ಯಾವಾಗ ಮಾಡಿದ್ದಾರೆ ಅಂದರೆ, ನನ್ನ ಮಿಸಸ್ ಡೆತ್ ಆಗಿ 1 ವರ್ಷ ಆದಮೇಲೆ ಮಾಡಿದ್ದಾರೆ. ಮತ್ತು ಅವ್ರ ಮಗಳಿಗೆ ಕೊಟ್ಟಿರೋ ಬಂಗಾರ, 30 ತೊಲೆ ಬಂಗಾರ, ಊರು ಹಿರಿಯರ ಸಮಕ್ಷದಲ್ಲಿ ನಾನು ರಿಟರ್ನ್ ಕೊಟ್ಟಿದ್ದೆ. ಮತ್ತು ನಮ್ಮ ಮೇಲೆ ಶಕ್ತಿನಗರದಲ್ಲಿ ಇದೆಲ್ಲ ಮಾಡ್ಕೊಂಡು ಹೋದ್ಮೇಲೆ ಶಕ್ತಿನಗರಲ್ಲಿ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸಮಜಾಯಿಷಿ ಕೊಟ್ಟಿದ್ವಿ. ಕೊಟ್ಟ ತಕ್ಷಣ ಶಕ್ತಿನಗರ ಪೊಲೀಸ್ ಠಾಣೆಯವರು ಒಂದು ಹಿಂಬಾರ ಕೊಟ್ಟಿದ್ದಾರೆ. ಹಿಂಬಾರ ಏನು ಕೊಟ್ಟಿದ್ದಾರೆ ಅಂದರೆ, ಇದು ಆಲ್ರೆಡಿ ಅವ್ರು ಪರಿಶೀಲನೆ ಮಾಡಿ ಹಿಂಬಾರ ಏನು ಕೊಟ್ಟಿದ್ದಾರೆ ಅಂದರೆ, ನೀವು ಕೋರ್ಟಿಗೆ ಹೋಗ್ರು ಅಂತ ಕೊಟ್ಟಿದ್ದಾರೆ. ಫ್ಯಾಮಿಲಿ ಮ್ಯಾಟ್ರ್ ಇದೆ, ಕೋರ್ಟಿಗೆ ಹೋಗು ಅಂತ ಕೊಟ್ಟಿದ್ದಾರೆ. ಅವರು ಇದೆಲ್ಲ ಕೊಟ್ಟರು ಕೋರ್ಟಿಗೆ ಹೋಗದೆ ಈ ಥರ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಇವಾಗ ನಾ ಕಾನೂನು ಹೋರಾಟಕ್ಕೆ ಇಳಿದಿದ್ದೀವಿ. ಆಲ್ರೆಡಿ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ. ಇವಾಗ ಅವ್ರ ಮೇಲೆ FIR ಆಗಿದೆ. ಇವಾಗ ನಾನು ಕಾನೂನು ಮೇಲೆ ನಂಬಿಕೆ ಇದೆ. ನಾವು ಈ ಹೋರಾಟ ನಿಲ್ಲಿಸೋಂಗಿಲ್ಲ. ನಾನು ನ್ಯಾಯ ಸಿಗೋವರೆಗೂ ಈ ಹೋರಾಟ ನಾನು ನಿಲ್ಲಿಸಲ್ಲ. ನನ್ನ ಹೆಸರು ಶಂಕರ್ ರೆಡ್ಡಿ. ನಮ್ಮದು ಮನೆ ಇರೋದು ಜಯತೀರ್ಥ ಕಲ್ಯಾಣ ಮಂಟಪ ಹತ್ರ ಇರೋದು. ಮತ್ತು ಇದು ಮೇನ್ ಇಂಟೆನ್ಷನ್ ಏನಂತಂದರೆ, ಈ ಎಲ್ಲದಕ್ಕೂ ಮುಖ್ಯ ಕಾರಣ ಏನಂತಂತಂದರೆ, ನಮ್ಮ ಫ್ಯಾಮಿಲಿ ಬಗ್ಗೆ ಅಪಪ್ರಚಾರ ಮಾಡಬೇಕು, ನಮ್ಮ ಫ್ಯಾಮಿಲಿನ ಡಿಫೇಮ್ ಮಾಡಬೇಕು, ಒಂದು ಸೊಸೈಟಿಯಲ್ಲಿ ನಮ್ಮ ತಲೆ ಎತ್ಕೊಂಡು ತಿರುಗಬಾರ್ದು, ಮುಂದೆ ನಮ್ದು ಯಾವುದು ಒಳ್ಳೇದಾಗಬಾರ್ದು. ನನಗೂ ಇನ್ನೊಬ್ಬರು ಸಿಸ್ಟರ್ ಇದ್ದಾರೆ ಮ್ಯಾರೇಜ್ ಮಾಡೋಕ್ಕೆ, ಅವ್ರದ್ದು ಒಳ್ಳೇದಾಗಬಾರ್ದು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು, ಪ್ಲಸ್ ಮೇನ್ ಇಂಟೆನ್ಷನ್ ಏನಂದರೆ ಅವ್ರದ್ದು, ನನ್ನ ಆಸ್ತಿ, ನನ್ನ ಆಸ್ತಿ ಕೊಡಬೇಕು ಮೇನು. ನನ್ನ ಮಗಳ ಕಸ್ಟಡಿ ತೊಗೋಬೇಕು. ನನ್ನ ಮಗಳ ಕಸ್ಟಡಿ ತೊಗೊಂಡ್ರೆ ಆಟೋಮೆಟಿಕ್ ಅವ್ರಿಗೆ ಆಸ್ತಿ ಸಿಗುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ನಾವು ಒಪ್ಕೊಂಡಿಲ್ಲ ಅದಕ್ಕೆ. ನನ್ನ ಮೇಲೆ ಇಲ್ಲಿವರೆಗೂ ಒಂದೂ ಕಂಪ್ಲೇಂಟ್ ಇಲ್ಲ. ನನ್ನ ಮೇಲೆ ನಾನು ನಮ್ಮ ಮಿಸ್ಸಸ್ ಆರಾಮಾಗಿದ್ವಿ, ಹ್ಯಾಪಿಯಾಗಿದ್ವಿ. ನಮಗೆ ಆಲ್ರೆಡಿ 2.5 ವರ್ಷ ಒಂದು ಮಗು ಇದೆ. ನಾವೊಂದು ಕನಸು ಕಟ್ಕೊಂಡಿದ್ವಿ ನಮ್ಮ ಮಗಳ ಬಗ್ಗೆ. ಆದರೆ ಅವರೆಲ್ಲ, ಇವಾಗ ನನ್ನ ದುರಾದೃಷ್ಟ, ನಾವೆಲ್ಲ ಪ್ರಯತ್ನವೂ ಮಾಡಿದ್ದೀವಿ. 2 ಹಾಸ್ಪಿಟಲ್ ಕಳ್ಕೊಂಡಿದ್ದೀನಿ ನಮ್ಮ ಮಿಸ್ಸಸ್ನ. ಏನಿಲ್ಲ, ಇವಾಗ ಕಾನೂನು ಮುಖಾಂತರವಾಗಿ ನಾವು ಹೋರಾಟ ಮಾಡಕತ್ತೀನಿ ಕಂಪಲ್ಸರಿ. ಇದು ನನಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾತ್ರ ನಿಲ್ಲಿಸಲ್ಲ. ಹೋರಾಟ ಮಾಡ್ತೀನಿ ಕಂಪಲ್ಸರಿ.